पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनुवे। ಓಂ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ನಮಃ. ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಕ್ಸ್ ಚಾನಲ್. ಫ್ರೆಂಡ್ಸ್, ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಓಕೆ, ನಾನು ಚೀಟಿ ನಡೆಸ್ತೀನಿ. ಆ ಚೀಟಿಗೋಸ್ಕರ ನಾವು ಲೈಸೆನ್ಸ್ನ ಮಾಡಿಸ್ಕೊಂಡು ನಾವು ಚೀಟಿ ನಡೆಸ್ತೀವಿ. 19ನೇ ಇಸ್ವಿಲೇ ಲೈಸೆನ್ಸ್ ಮಾಡಿಸ್ಕೊಂಡಿದ್ವಿ. ಅದಕ್ಕೆ ನನಗೆ ಆವಾಗ ಒಂದು 5 ಚಿಲ್ಲರೆ ಖರ್ಚಾಯಿತು. 5,000 ಒಂದು 5,000 ಚಿಲ್ಲರೆ ಖರ್ಚಾಗೈತೆ. ಇವಾಗೆಲ್ಲ ಜಾಸ್ತಿ ಇರ್ಬೋದು. ನಾವು ಏನಕ್ಕಪ್ಪ ಅಂತಂದರೆ, ಏನೇ ಲೈಸೆನ್ಸ್ ಇಲ್ದೇ 5-5 ಲಕ್ಷ 6-6 ಲಕ್ಷದ ಚೀಟಿ ಮಾಡ್ತಾಯಿದ್ದಾರೆ. ಆದರೆ ನಾನೇನಕ್ಕೆ ಚೀಟಿ ಓಪನ್ ಮಾಡಿದೆ ಅಂತಂದರೆ, ನಾನು 18ನೇ ಇಸ್ವಿಲಿ ನನಗೆ ಆಕ್ಸಿಡೆಂಟಲ್ಲಿ ನನ್ನ 2 ಕಾಲು ಏಟಾಗೈತೆ. ನಾನು ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ. ಅಟ್ಲೀಸ್ಟ್ ನನ್ನ ಜೀವನಕ್ಕೆ ಇದಾದರೂ ಇರಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಚೀಟಿ ಓಪನ್ ಮಾಡಿದೆ. ಸ್ಟಾರ್ಟಿಂಗ್ 50,000 ರೂಪಾಯಿಂದ ಓಪನ್ ಮಾಡಿದ್ದೀನಿ. ಆಮೇಲೆ 50,000 ರೂಪಾಯಿಂದ ಯಾರೂ ಜಾಸ್ತಿ ಹಾಕಲ್ಲ ಅಂದ್ಬಿಟ್ಟು 1 ಲಕ್ಷದ ಓಪನ್ ಮಾಡಿದ್ದೀನಿ. ಅದರಲ್ಲಿ ಹಾಗೆ ಮಾಡಿಕೊಂಡು ಬರ್ತಾಯಿದ್ದೀನಿ. ಸ್ವಲ್ಪ ಜನ ನೀಟಾಗಿ ಮಂತ್ಲಿ ಕರೆಕ್ಟಾಗಿ ಕಟ್ತಾರೆ, ಇಲ್ಲ ಅಂದರೆ ಸ್ವಲ್ಪ ಜನ ಮಂತ್ಲಿ ಕರೆಕ್ಟಾಗಿ ಕಟ್ಟಲ್ಲ. ಹೀಗೆ ನನ್ನ 19ನೇ ಇಸ್ವಿಯಿಂದ ಇಲ್ಲಿವರೆಗೂ ಹೀಗೆ ನಾನು ಚೀಟಿ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇವಾಗ ಆಗಲೇ ಎಷ್ಟು ಒಂದು 19 ಚೀಟಿ ಆಗೈತೆ. ಈ ಚೀಟಿಲಿ ಒಬ್ಬ ವ್ಯಕ್ತಿ ಸೇರ್ಕೊಂಡ್ಬಿಟ್ಟಿದ್ದಾರೆ. ಸ್ಟಾರ್ಟಿಂಗೆಲ್ಲ ಚೆನ್ನಾಗಿ ಕಟ್ಕೊಟ್ರು. ಇವಾಗ ಒಂದು 5-6 ಚೀಟಿ ಏನೋ ಚೆನ್ನಾಗಿ ಕಟ್ಕೊಟ್ರು ಫ್ರೆಂಡ್ಸ್. ಆಮೇಲೆ ಕಟ್ತಾನೇ ಇಲ್ಲ. ಏನಾದರೂ ಕೇಳೋಕ್ಕೋದ್ರೆ, ಏನು ಮನೆ ಹತ್ರ ಬರೋದು ನೀನೇನು ಮನೆ ಹತ್ರ ಬಂದು ಕೇಳೋದು? ನೋಡಿ, ನಾನು ನಡೆಯೋಕ್ಕಾಗಲ್ಲ, ಆದ್ರೂ ಅವ್ರ ಮನೆ ಹತ್ರ ಹೋಗಿ ಕೇಳ್ತೀನಿ. ಅಂಥದ್ರಲ್ಲಿ ನೀನೇನು ಮನೆ ಹತ್ರ ಬರೋದು? ನಮ್ಮ ಮನೆ ಹತ್ರ ಬರಬೇಡ ಅಂತ ಹೆಂಡ್ತಿ ಮತ್ತು ಆ ವ್ಯಕ್ತಿಯರ ಅಪ್ಪ ಅಮ್ಮ ಎಲ್ಲ ನನಗೆ ರೇಗಾಡ್ತಾರೆ. ನನಗೆ ನಿಜವಾಗ್ಲೂ ಅಳು ಬಂದುಬಿಡ್ತು. 6 ತಿಂಗಳು ದುಡ್ಡು ಕೊಡಬೇಕು ಅವರು. ಅದು ಅಟ್ಲೀಸ್ಟ್ 3 ಸಾವಿರ ಫ್ರೆಂಡ್ಸ್. 50,000 ರೂಪಾಯಿ ಚೀಟಿ ಎತ್ಕೊಂಡಿದ್ದಾರೆ. 3 ಸಾವಿರನ 6 ತಿಂಗಳು ಚೀಟಿ ದುಡ್ಡು ಕೊಡಬೇಕಿತ್ತು. ನನಗೆ ಅಳು ಬಂದುಬಿಡ್ತು. ಆಮೇಲೆ ನನಗೂ ಕೋಪನೂ ಬಂತು, ಅಳುನೂ ಬಂತು. ನಾನು ಬೈಕೊಂಡ್ಬಂದೆ. ನಾನು ಮಾತು ಕೊಟ್ಬಿಟ್ಟು ಆವಾಜ್ ಹಾಕ್ಬಿಟ್ಟೆ ಬಂದೆ. ಮನೆಗೆ ಬಂದ ತಕ್ಷಣ ಮನೆ ಒಳಗಡೆ ಬಂದ ತಕ್ಷಣ ರಾಯರ್ ಫೋಟೋ ನೋಡಿದ ತಕ್ಷಣ ಅಳು ಬಂದುಬಿಡ್ತು. ರಾಯರೇ, ಇದೇನು ನಮ್ಮ ಹತ್ರ ಚೀಟಿ ದುಡ್ಡು ಎತ್ಕೊಂಡು ಇಷ್ಟು ತಿಂಗಳಾದರೂ ಚೀಟಿ ಕಟ್ಟಿಲ್ಲ, ಅಂಥದ್ರಲ್ಲಿ ನಮಗೆ ಆವಾಜ್ ಆಗ್ತಾವ್ರಲ್ಲ, ಏನು ಮಾಡೋದು ರಾಯರೇ, ನೀವೇ ನೋಡ್ಕೊಳ್ಳಿ ಅಂತ ನನಗೆ ತುಂಬ ಅಳು ಬಂದುಬಿಡ್ತು. ನಿಜವಾಗ್ಲೂ ಕೋಪನೂ ಬಂತು, ಅಳುನೂ ಬಂತು. ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ರಾಯರ್ ಹತ್ರ ನಿಂತ್ಕೊಂಡ್ಬಿಟ್ಟು ಅಷ್ಟೊಂದು ಹತ್ಕೊಂಡು ಹೇಳ್ಬಿಟ್ಟೆ. ನನಗೆ ಅಷ್ಟು ಹೊಟ್ಟೆ ಉರಿಯಿತು. ಆಮೇಲೆ ಸರಿ ಆಯಿತು ಅಂತಂದ್ಬಿಟ್ಟು ಮತ್ತೆ ಫೋನ್ ಮಾಡಿದ್ರೆ ಆ ವ್ಯಕ್ತಿ ಫೋನೇ ಕನೆಕ್ಟ್ ಮಾಡಲ್ಲ. ಏನೋ ಒಂಥರ. ಆ ವ್ಯಕ್ತಿ ಮಾಡೋ ಕೆಲಸ ಏನಪ್ಪ ಅಂದರೆ, ನಮ್ಮ ಹಳ್ಳಿಗಳ ಕಡೆ ಗಾರ್ಮೆಂಟ್ಸ್ ಐತೆ. ಸಿಟಿ ಹೈವೇ ರೋಡು, ಈ ಮಂಡ್ಯ, ಮದ್ದೂರು, ಮೈಸೂರು, ಬೆಂಗಳೂರು ಹೈವೇ ರೋಡ್ಗಳಲ್ಲಿ ಗಾರ್ಮೆಂಟ್ಸ್ಗಳೈತೆ. ಒಂದು ಸೋಮನಹಳ್ಳಿಲಿ 2-3 ಫ್ಯಾಕ್ಟ್ರಿ ಐತೆ ಗಾರ್ಮೆಂಟ್ಸು. ಮತ್ತು ಇಲ್ಲಿ ಗೆದ್ಲುಗೆರೆ ಅಂತ ಬರುತ್ತೆ, ಅಲ್ಲೊಂದು 2 ಗಾರ್ಮೆಂಟ್ಸ್ ಐತೆ. ಅಲ್ಲಿಗೆ ಹಳ್ಳಿಗಳಿಂದ ವೆಹಿಕಲ್ಸ್ ಮಾಡ್ಕೊಂಡು, ಅವರೇ ಸ್ವಂತವಾಗಿ ಒಂದು ಟೆಂಪೋ, ಏನಂತಾರೆ ಟಿ ಟಿ ಗಾಡಿ ಅಲ್ಲ, ಟಿ ಟಿ ಗಾಡಿನೂ ಮಾಡ್ಕೊಂಡು ಹೋಗ್ತಾರೆ. ಒಬ್ಬೊಬ್ಬರು ಒಂಥರ ಆಟೋ, ಲಗೇಜ್ ಆಟೋ ಅಂತಾರಲ್ಲ, ಆ ಥರನೂ ಮಾಡ್ಕೊಂಡು ಹೋಗ್ತಾರೆ. ಈ ವ್ಯಕ್ತಿ ಆ ಥರ ಟೆಂಪೋನ ಇಟ್ಟಿದ್ದಾರೆ. ಇವ್ರಿಗೆ ಹೆಂಗೆ ಇಲ್ಲ ಅಂದ್ರೂ ಒಂದು ತಿಂಗಳಿಗೆ 25,000-30,000 ರೂಪಾಯಿ ಇವ್ರು ಸಂಪಾದನೆ ಮಾಡ್ತಾರೆ. ಎಕ್ಸ್ಟ್ರಾ ಇಲ್ಲಿ ಹೊರ್ಗಡೆ ಕೆಲಸ ಅಲ್ಲದೇ ಬೆಳಗ್ಗೆ ಹೋಗಿ ಅವ್ರನ್ನ ಪಿಕಪ್ ಮಾಡ್ಕೊಂಡೋಗಿ ಅಲ್ಲಿ ಫ್ಯಾಕ್ಟ್ರಿ ಹತ್ರ ಬಿಟ್ಬಿಟ್ಟು ಬರೋದು, ಮತ್ತು ಸಂಜೆ 5 ಗಂಟೆಗೆ ಹೋಗಿ ಮತ್ತೆ ಅವ್ರನ್ನ ಪಿಕಪ್ ಮಾಡ್ಕೊಂಡ್ಬಂದು ಅವ್ರವ್ರ ಊರುಗಳ ಹತ್ರ ಅವ್ರನ್ನ ಇಳಿಸ್ಬಿಟ್ಟು ಬರೋದು. ಇಷ್ಟೇ ಅವ್ರ ಕೆಲಸ. ಆದರೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಫ್ರೀ ಇರ್ತಾರಲ್ಲ, ಆವಾಗ ಅವ್ರಿಗೂ ಫ್ರೀಯಾಗಿ ಬೇರೆ ಇನ್ನೇನಾರು ಬೇರೆ ಕೆಲಸ ಎಲ್ಲ ಮಾಡ್ತಾರೆ. ಇಷ್ಟು ಸಂಪಾದನೆ ಇಟ್ಕೊಂಡು
ನಮಗೆ ಚೀಟಿ ದುಡ್ಡು ಕೊಡೋಕ್ಕೆ ಹೇಳ್ತಾ ಇದ್ದಾರೆ. ಈ ವ್ಯಕ್ತಿಗೆ ಏನು ಮಾಡಬೇಕು? ಆಮೇಲೆ ತುಂಬ ದುರಹಂಕಾರನೂ ಐತೆ ಈ ವ್ಯಕ್ತಿಗೆ ಬಂದುಬಿಟ್ಟು ಫ್ರೆಂಡ್ಸ್, ತುಂಬ ದುರಹಂಕಾರನೂ ಐತೆ. ಹಾಗೆ ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಇವ್ರ ಮನೇಲಿ ಯಾವ ಥರ ಪ್ರಾಬ್ಲಮ್ ಆಗ್ತೈತೆ ಅಂದರೆ, ಇವ್ರ ಅಪ್ಪಂಗೆ ಕಾಲು ಏಟಾಗೈತೆ ಮತ್ತು ಇವ್ರ ಹೆಂಡ್ತಿಗೂ ಆವಾಗವಾಗ ಹುಷಾರೇ ಇರಲ್ಲ. ಇವ್ರಿಗೆ ಗೊತ್ತಾಗ್ತಾ ಇಲ್ಲ, ನಾನು ಇವ್ರಿಗೆ ನಾನು ದುಡ್ಡು ಕೊಡ್ದೇ ಇರೋದ್ರಿಂದ ಇವ್ರನ್ನ ನಾನು ಇಷ್ಟೊಂದು ನೋಯಿಸೋದ್ರಿಂದ ನಮ್ಮ ಮನೇಲಿ ಈ ಥರ ಪರಿಸ್ಥಿತಿ ಆಯ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗ್ತಾನೇ ಇಲ್ಲ. ಯಾಕಪ್ಪ ಅಂದರೆ ನಾನು ನನ್ನ ಕಷ್ಟ ಎಲ್ಲ ರಾಯರಿಗೆ ಒಪ್ಪಿಸಿದ್ದೀನಿ. ಆದ್ರೂ ಅಟ್ಲೀಸ್ಟ್ 3,000 ಬೇಡ, ಅವರು ನನಗೆ ರೀಸನ್ ಹೇಳೋ ರೀತಿ, ಈ ತಿಂಗಳಾಗಲ್ಲ ಮುಂದಿನ ತಿಂಗಳು ಕೊಡ್ತೀನಿ ಅಂತ ಹೇಳೋ ರೀತಿಲೈತೆ. ಅದು ಬಿಟ್ಬಿಟ್ಟು ನಮ್ಮ ದುಡ್ಡನ್ನೇ ಇಟ್ಕೊಂಡು ನಮಗೆ ಹವಾಜಾಗ್ತಾರೆ. ಇದು ಎಷ್ಟು ಸರಿ ಫ್ರೆಂಡ್ಸ್? ಅದಕ್ಕೆ ನಾನು ಏನೇ ಒಂದು ಪ್ರಾಬ್ಲಮ್ ಇದ್ರೂ, ಏನೇ ಒಂದು ಸಮಸ್ಯೆಗಳಿದ್ರೂ ನಾನು ರಾಯರಿಗೆ ಒಪ್ಪಿಸ್ಬಿಡ್ತೀನಿ. ಅವ್ರಿಗೆ ಅದು ಅರಿವು ಆಯ್ತಾ ಇಲ್ಲ. ರಾಯರಿದ್ದರೆ ನನಗೆ ನನ್ನ ಹಣನ ವಾಪಸ್ಸು ಈಸ್ಕೊಡ್ತಾರೆ. ನಾನು ರಾಯರನ್ನು ನಂಬಿದ್ದೀನಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.